ಫಸ್ಟ್ 10 ಡೇಸ್ ಯಪ್ಪ ಏನು ರೆಡಿನೇ ಆಗಲಿಲ್ಲಲ್ಲಪ್ಪ ಅನಿಸ್ತು. ಆಮೇಲೆ 10 ಡೇಸ್ ಆದಮೇಲೆ ಅದೇ ಕಡಿಮೆ ಆಗ್ತಾ ಇದು ನಮಗೆ ಹೋಗ್ಬೇಕಲ್ಲ ಇದೆಲ್ಲ ಮೆಡಿಷನ್ ಎಲ್ಲ ನೋಡೋಣ ಆಮೇಲೆ 10 ಡೇಸ್ ಆದಮೇಲೆ ಒಂದೊಂದೇ ಕೂತ್ಕೊಳ್ಳೋದು ಮತ್ತು ಚೇರ್ ಮೇಲೆಲ್ಲ ಕೂತ್ಕೊಳ್ಳೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಆವಾಗ ವಾಸಿ ಆಗ್ತಾ ಇತ್ತೇನೋ ಇದಾಯಿತು ನಮಗೆ. ಯಾರು ನೋವು ತಿನ್ಬೇಡ್ರಿ, ಬಂದು ಬೇಗ ತೋರಿಸ್ಬೇಡ್ರಿ ಸರ್, ಯಾಕಂದರೆ ಭಾಳ ಸಿವಿಯರ್ ಪೇನ್ ಸರ್. ಇದನ್ನು ನೋವು ತಿನ್ನೋಕ್ಕೆ ಆಗಲ್ಲ ಬಿಡ್ರಿ, ಸಿಕ್ಕಾಪಟ್ಟೆ ನೋವು. ಅಂದರೆ ಇದು ಸರ್ ತಡಿಯೋಕ್ಕಾಗಲ್ಲ ಸರ್, ಅಂಥ ಪೇಯ್ನ್ ಇದು. ಯಾಕಂದರೆ ಇದು ಅನುಭವಿಸ್ದವ್ರಿಗೆ ಗೊತ್ತಿ ಪೇಯ್ನು. ಬಂದು ತೋರಿಸ್ಕೊಳ್ರಿ ಬೇಗ. ವಿಡಿಯೋ ನೋಡ್ತಿರ್ತಾರೆ ಸರ್, ಆಲ್ಮೋಸ್ಟ್ ನೋಡ್ತಿರ್ತಾರೆ. ಚೆನ್ನಾಗಾಗ್ತೀರ, ಬಂದು ತೋರಿಸ್ಕೊಳ್ರಿ. ಅಮ್ಮ ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ಕಾರ. ಎಲ್ಲಿಂದ ಬರ್ತಾ ಇರೋದು? ಸರ್ ಹಿರಿಯೂರು, ಚಿತ್ರದುರ್ಗ ಡಿಸ್ಟಿಕ್. ಏನು ಪೇಯ್ನ್ ಇದ್ದಿತ್ತು ಸರ್ ಡಿಸ್ಕ್ ಬಲ್ ಸರ್. ಡಿಸ್ಕ್ ಬಲ್ ಹೇಗೆ ಸ್ಟಾರ್ಟ್ ಆಗಿತ್ತು ಪೇಯ್ನ್? ಸರ್ ಸೊಂಟ ನೋವು ಕಾಣಿಸ್ಕೊಂತು, ಮತ್ತೆ ಬರ್ತಾ ಬರ್ತಾ ಕಾಲಿಗೆ ಸೆಳೆತ ಜಾಸ್ತಿ ಆಯಿತು ಸರ್. ಮತ್ತು ಆರ್ಥೋಪೆಡಿಕಲ್ಲೆಲ್ಲ ತೋರಿಸಿದ್ವಿ ಅವರು. ಎಲ್ಲ ತೋರಿಸಿ ಲಾಸ್ಟಿಗೆ ಆಪ್ರೇಷನ್ ಹೇಳಿದ್ರು. ಮತ್ತು ಹಿಂಗೆ ನೋಡ್ತಾ ಸರ್ಚ್ ಮಾಡ್ಬೇಕಾದ್ರೆ ಸರ್ ಹಿರಿಯೂರಲ್ಲೆಲ್ಲ ತೋರಿಸಿದ್ವಿ. ಹಿರಿಯೂರು 2 ಹಾಸ್ಪಿಟಲ್ ತೋರಿಸಿದ್ವಿ. ಹೊಸದುರ್ಗ ಇದ್ವಿ, ಅಲ್ಲೆಲ್ಲ ತೋರಿಸಿದ್ವಿ. ಹಿಂಗೆ ಸರ್ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲೆಲ್ಲಿ ಡಾಕ್ಟ್ರ್ ಅಂತ ನೋಡಿ ಎಲ್ಲ ವಾಸಿ ಆಗತ್ತಾಗ ತೋರಿಸಿದ್ವಿ. ಸರಿ ಹೋಗಿಲ್ಲ ಸರ್. ಬರೀ ಇಂಜೆಕ್ಷನ್ ಏನು ಹಾಕಿದ್ರಿಲ್ಲ, ಬರೀ ಮಾತ್ರೆಗಳು, ಬರೀ ಟ್ಯಾಬ್ಲೆಟ್ಸ್. ಮತ್ತು ಫಿಸಿಯೋಥೆರಪಿ ಹೇಳಿದ್ರು. ಫಿಸಿಯೋಥೆರಪಿ ಮಾಡಿಸಿದ ಜಾಸ್ತಿ ಭಾಳ ಆಗಿತ್ತು ಸರ್ ನನಗೆ. 5 ಡೇಸ್ 6 ಡೇಸ್ ಅದು ಹೊರಗಡೆನೇ ಬರೋಕ್ಕಾಗ್ತಿರ್ಲಿಲ್ಲ. ಮಾಡಿಸಿ ಸಖತ್ತು ಪೇಯ್ನ್ ಬರೋದು, ಒಂದು ಹೆಜ್ಜೆನೂ ಇಡೋಕ್ಕಾಗ್ತಿರ್ಲಿಲ್ಲ. ವಿಪರೀತ ಜಾಸ್ತಿ ಆಗಿತ್ತು ಫಿಸಿಯೋಥೆರಪಿ ಆದಮೇಲೆ. ಫಸ್ಟ್ 60% ಕ್ಯೂರ್ ಆಯಿತು. ಎಷ್ಟು ವಿಸಿಟ್ ಆಯಿತು ಸರ್? 3rd ವಿಸಿಟ್ ಇದು. ಫಸ್ಟ್ ವಿಸಿಟ್ ಸರ್ ಯೂಟ್ಯೂಬ್ ಸರ್ ಸರ್ಚ್, ಡಿಸ್ಕ್ ಬಲ್ಜ್ ಭಾಳ ಸರ್ಚ್ ಮಾಡಿದ್ದೆ ಸರ್ ಅದ್ರ ಬಗ್ಗೆ. ಅಂದರೆ ನೋಡಿದ್ದೆ ಇವ್ರು ನೋಡೇ ಟೀ ಕಾಫಿ ಮುಂಚೆನೇ ಬಿಟ್ಬಿಟ್ಟಿದ್ದೆ. ಆಮೇಲೆ ನೋಡೋಣ ಎಲ್ಲ ಆಯ್ತಲ್ಲ, ಅದೆಲ್ಲ ಆಪ್ರೇಷನ್ ಅಂತ ಹೇಳಿದ್ರಲ್ಲ, ನೋಡೋಣ ಇದು ಒಂದು ಅಂತೇಳಿ ಬಂದಿದ್ದು ಸರ್. 10 ಡೇಸ್ ಏನು ಸರ್ ನನಗೆ ರಿಕವರಿ ಆಗಿರಲಿಲ್ಲ. 10 ಡೇಸ್ ಆದಮೇಲೆ ಚೆನ್ನಾಗಿ ರಿಕವರಿ ಆಯಿತು ಸರ್. ಆಪರೇಷನ್ಗೆ ರೆಫರ್ ಮಾಡಿದ್ರು ಸರ್. ಅವಾಗ ಹೇಗೆ ಯೋಚನೆ ಮಾಡಿದ್ರು? ಆಪರೇಷನ್ ಭಯ ಆಗಿತ್ತು ಸರ್, ಸಿಕ್ಕಾಪಟ್ಟೆ ಹೆದರಿಕೆ ಆಗಿತ್ತು ನಮಗೆ. ಇಲ್ಲ ಸರ್, ಅಂದ್ರೆ ಬೇರೆ ಕಡೆ ಎಲ್ಲ ಕೇಳಿದ್ಕೆ ರಿಲೇಷನ್ ಎಲ್ಲ ಬೇಡ, ಈ ವಯಸ್ಸಿಗೆ ಏನು ಬೇಡ ಅಂತ ಹೇಳಿದ್ರು. ಚಿಕ್ಕ ವಯಸ್ಸಲ್ಲ, ಇನ್ನು 35 ಇಯರ್ಸ್ಗೆ ಈಗಲೇ ಏನಕ್ಕೆ ಅವೆಲ್ಲ ಹುಡುಗರು ಚಿಕ್ಕವರು ಎಲ್ಲ ಭಾಳ ಚಿಂತೆ ಮಾಡಿದ್ದೆ ಸರ್ ಇದ್ರ ಬಗ್ಗೆ. ಅದಕ್ಕೆ ಬೇಡ ಅಂದರು. ನೋಡೋಣ ಇದು ಒಂದ್ಸತಿ ನಂಬಿಕೆ ಇಲ್ಲದೆ ಬಂದಿದ್ದೆ ಇದಕ್ಕೆ. ಆಮೇಲೆ 10 ಡೇಸ್ ಆದಮೇಲೆ ಚೆನ್ನಾಗಿ ರಿಕವರಿ ಆಯ್ತು ನಂದು. ಫಸ್ಟ್ ವಿಸಿಟೇ 60% ಆಗಿತ್ತು, ಸೆಕೆಂಡ್ ವಿಸಿಟ್ 80%. ಏನೆಲ್ಲ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್? ಮುಂಚೆ ಬರೀ ಮಲಗಿರೋದೆ, ಓಡಾಡಿಲ್ಲ. ಮತ್ತು ಬಾತ್ರೂಮ್ಗಂತೂ ವಾಶ್ರೂಮ್ಗಂತೂ ಹೋಗೋಕೆ ಆಗ್ತಿಲ್ಲ. ಊಟನೇ ಕಡಿಮೆ ಮಾಡಿದ್ದೆ. ಮತ್ತು ಹಿಂಗೆ ಫುಲ್ ಹಂಗ್ತಲೇನು ಮಲಿಕೊಳಕ್ಕಾಗ್ತಿರಲಿಲ್ಲ. ಆಪೋಸಿಟ್ ಸೈಡ್ ಮಾಡಿ ಊಟ ಮಾಡಿರೋದು. ಏನು ಮಾಡಿಲ್ಲ ಸರ್, ಓಡಾಡಿಲ್ಲ, ಒಂದು ಹೆಜ್ಜೆನೂ ಮುಂದೆ ಇಡೋಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಟ್ರೀಟ್ಮೆಂಟ್ 10 ಡೇಸ್ ಆದಮೇಲೆ ಒಂದೊಂದೇ ರಿಕವರಿ ಆಯಿತು ಸರ್. ಚೇರ್ ಮೇಲೆ ಕುತ್ಕೊಂತಿರ್ಲಿಲ್ಲ, ಏನಿಲ್ಲ ಸರ್. ಎಲ್ಲ ಆಪೋಸಿಟ್ ಒಂದೊಂದೇ ರಿಕವರಿ ಆಯಿತು. ಈಗೆಲ್ಲ ಮಾಡ್ತೀನಿ ಸರ್. ಭಾರ ಒಂದು ಎತ್ತಲಕ್ಕೆ ಹೇಳಿಲ್ಲ, ಅದೊಂದು ಮಾತ್ರ. ಮತ್ತೆ ಸಡನ್ನಾಗಿ ಬಗ್ಬೇಡ್ರಿ ಅಂತ ಹೇಳಿದ್ದಾರೆ, ಅದೆಲ್ಲ ಅವಾಯ್ಡ್ ಮಾಡಿ. ಮತ್ತೆ ಡಯಟ್ ಫಾಲೋ ಮಾಡ್ತೀನಿ ಸರ್. ಡಯಟ್ ಸರ್ ಕೊಬ್ಬರಿ ಎಣ್ಣೆ ಬಳಸ್ತಿದ್ದೀನಿ. ಮತ್ತೆ ಜ್ಯೂಸ್ ಹೇಳಿದ್ರಲ್ಲ ಅದು, ಮತ್ತೆ ಹಾಲು ಮೊಸರು ಬೇಕರಿ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಿದ್ವಿ. ತರಕಾರಿ ಎಲ್ಲ ಚೆನ್ನಾಗಿ ತಿಂತಿದ್ದೀನಿ. ಸೊಪ್ಪು, ಪನ್ನೀರು, ಅವ್ರು ಏನೇನು ಹೇಳಿದ್ರೆ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತೀನಿ ಸರ್. ಚೆನ್ನಾಗಿದ್ದೀನಿ ಸರ್. ಈಗ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ವಾಕಿಂಗ್? ಇಲ್ಲ ಸರ್, ಅದನ್ನ ಕೇಳಿ ವಾಕಿಂಗ್ ಮಾಡ್ತಾ ಇದ್ದೀನಿ. ಎಕ್ಸರ್ಸೈಸ್ ಕೇಳಿ ಮಾಡೋಣ ಅಂತೇಳಿ ಈ ವಿಸಿಟಿಗೆ ಮಾಡ್ರಿ ಅಂತ ಹೇಳಿದ್ದಾರೆ, ಹೇಳ್ಕೊಡ್ತಾರೆ, ಮಾಡ್ರಿ ಅಂತ ಹೇಳಿದ್ದಾರೆ ಸರ್. ಎಲ್ಲ ಕೆಲಸ ಮಾಡ್ಕೊಳ್ರಿ, ಅದೇ ಒಂದು ಮಂತ್ ಬಿಟ್ಟು ಆದ್ಮೇಲೆ ಬಾರಾಗಿರ ಎತ್ತಕ್ಕೆ ಟ್ರೈ ಮಾಡ್ರಿ ಅಂತ ಹೇಳಿದ್ದಾರೆ ಸರ್. ನೀವು ಹೆಂಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ಅವರೇ ಭಾಳ ಹೆಲ್ಪ್ ಮಾಡಿರೋದು. ಅವರು ನನ್ನ ಮಗಳು ಸರ್, ಅಡುಗೆ ಎಲ್ಲ ಮಾಡಿಕಿದ್ದಾರೆ. ನನ್ನ ಮಗಳ ಪ್ರತಿಯೊಂದು ಕೆಲಸನೂ ಮಾಡಿದ್ದಾಳೆ. ನೀವೇನು ಮಾಡ್ತೀರಾ ಸರ್? ಫೈನಾನ್ಸಲ್ಲಿ ವರ್ಕ್ ಮಾಡ್ತೀವಿ. ಇಲ್ಲಿ ಬಂದಲೇ ಸ್ವಲ್ಪ ಈ ಥರ ನೋಡೋಕೆ ಮುಂಚೆ ನೋಡೋಕ್ಕಾಗ್ತಿಲ್ಲ. ಎಲ್ಲ ಅಳ್ತಾ ಕುತ್ಕೊಂಡಾರ ಸರ್, ನೋಡ್ಕೊಂಡು ಹೇಳ್ತಾ ಕುತ್ಕೊಂಡ್ಬಿಡೋರು. ನಾನು ಇವ್ರು ನೋಡಿ ನಾನೇನೋ ಇರಲ್ವೇನೋ, ಇಷ್ಟೇನೇನಪ್ಪ ನಂದು, ನಾನು ಹೇಳ್ತಾ ಕುತ್ಕೊಂಡ್ಬಿಡ್ತೀನಿ. ಆಪರೇಷನ್ ಅಂತ ತಕ್ಷಣ ಭಯ ಬರ್ತದೆ, ಈ ಥರ ಆಯ್ತಲ್ಲ ಅಂತ. ಅಂದರೆ ಅವರು ಬ್ಲಡ್ ಚೆಕಪ್ ಏನು ಮಾಡಿರಲಿಲ್ಲ ಸರ್ ನಮಗೆ. ನನಗೆ ವಿಟಮಿನ್ ಡಿ ಕಡಿಮೆ ಇತ್ತು, ಅದು ಹೇಳೇ ಇರಲಿಲ್ಲ ಅವರು.
ಹಾಂ ಬರೀ ಮಾತ್ರೆ ಕೊಡೋರು ಏನು ಕಡಿಮೆನೇ ಆಗ್ತಿರ್ಲಿಲ್ಲ. ಇಲ್ಲಿ ಬಂದು ಅದೆಲ್ಲ ಹೇಳ್ದಾಗ ಸೂರ್ಯನ ಒಂದೊಂದು ಗಂಟೆ ಸೂರ್ಯನ ನಿಲ್ಕೊಳ್ಳೋದು, ಮತ್ತೆ ಎಲ್ಲ ಊಟ ಚೆನ್ನಾಗಿ ಮೊಟ್ಟೆ ಎಲ್ಲ ಅವ್ರು ಏನೇನು ಹೇಳಿದಾರೆ ಅದೆಲ್ಲ ತಿಂದಮೇಲೆ ಕಡಿಮೆ ಆಗ್ತಾ ಬಂತು. ಮೊಣಕಾಲಿದ್ ನೋವಿತ್ತು, ಅದೂ ಅದು ಕಡಿಮೆ ಆಗ್ತಾ ಇತ್ತು ಸರ್. ಅವ್ರು ಇಲ್ಲಿ ಬಂದ್ಮೇಲೆ ಗೆಲುವಾಗಿದೆ ಸರ್, ಮುಂಚೆ ನೋಡೋಕ್ಕಾಗ್ತಿಲ್ಲ, ಗೆಲುವೇ ಇರಲಿಲ್ಲ. ಸರ್ ಇಲ್ಲಿ ಬಂದು ಸ್ಟಾರ್ಟಿಂಗ್ ಫುಲ್ ಮಲಗಿದ್ದೆ, ಎದ್ದೇ ಇರಲಿಲ್ಲ ನಾನು. ಈಗ ಇಲ್ಲ, ಕುತ್ಕೊಂಡಿದ್ದೀನಿ, ಬಸ್ಸಲ್ಲೂ ಬಂದಿದ್ದೀನಿ ಸರಿ, ಬಸ್ಸಲ್ಲೇ ಬಂದಿರೋದು, ಹಾಂ ಆರಾಮಾಗಿ ಆರಾಮಾಗಿ ಬಂದಿದ್ದೀನಿ ಸರ್. ಈಗ ಮತ್ತು ಫಸ್ಟ್ ಟೈಮ್ ಒಂದು ಕಾರ್ ಕರ್ಕೊಂಡಿದ್ದೆ, ಮಲಕ್ಕೆ ಬಿಟ್ಟಿದ್ದೆ, ಕುತ್ಕೊಳ್ಳೋಕೆ ಆಗ್ತಿಲ್ಲ, ಕುತ್ಕೊಂಡೇ ಇರಲಿಲ್ಲ. ಫಸ್ಟ್ ಟೈಮು ವಿಸಿಟ್ ಮಾಡಿ ನಮ್ಮ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಿಮಗೆ ಹೆಂಗೆ ಯಾವ ರೀತಿ ಅನ್ನಿಸ್ತು ನಮ್ಮ ಟ್ರೀಟ್ಮೆಂಟ್ ನಿಮಗೆ? ಸೊ ಫಸ್ಟ್ 10 days ಯಪ್ಪ ಏನೂ ರೆಡಿನೇ ಆಗಲಿಲ್ಲವಲ್ಲಪ್ಪ ಅನ್ನಿಸ್ತು. ಆಮೇಲೆ 10 days ಆದಮೇಲೆ ಅದೇ ಕಡಿಮೆ ಆಗ್ತಾ ಇದು, ನಮಗೆ ಹೋಗ್ಬೇಕಲ್ಲ ಇದೆಲ್ಲ ಮೆಡಿಷನ್ ಎಲ್ಲ ನೋಡೋಣ ಆಮೇಲೆ 10 days ಆದಮೇಲೆ ಒಂದೊಂದೇ ಕುತ್ಕೊಳ್ಳೋದು, ಮತ್ತು ಚೇರ್ ಮೇಲೆಲ್ಲ ಕುತ್ಕೊಳ್ಳೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡೆ. ಆವಾಗ ವಾಸಿ ಆಗ್ತಾ ಐತೇನೋ ಇದಾಯಿತು ನಮಗೆ. ನಿಮ್ಗೆ ನಂಬಿಕೆನೇ ಇರಲಿಲ್ಲ? ಇಲ್ಲ ಸರ್, ಅಂದರೆ ವಿಡಿಯೋ ನೋಡ್ಕೊಂಡು ಬಂದಿದ್ವಿ, ಹಾಂ ಹಾಂ ಅಂದರೆ ಅವರು ರಿಕವರಿ ಆಗುತ್ತೆ ಹಂಗೆ ಹೇಳೋರಲ್ಲ, ನೋಡೋಣ ಇದು ಒಂದು ಇರಲಿ, ಎಲ್ಲ ಆಯ್ತು ಇನ್ನೇನು ಆಪ್ರೇಷನ್ ಬೇಡ, ಇದು ಒಂದು ನೋಡೋಣ ಅಂತೇಳಿ ಬಂದಿದ್ದು ಸರ್. ಅಂದರೆ ಯಾರಿಗೂ ಇಷ್ಟ ಇರಲಿಲ್ಲ, ಯಾಕಂದ್ರೆ ಅಂದ್ರೆ ಏನೋ ಗೊತ್ತಿಲ್ಲ ಎಲ್ಲ, ಈ ಕಡೆ ಏನು ಗೊತ್ತಿಲ್ಲಲ್ಲ, ಹೆಂಗೋ ಏನೋ ಯಾರು ಕೇಳಿದ್ರು ನಮಗೆ ಗೊತ್ತಿಲ್ಲ, ಹಾಸ್ಪಿಟ್ಲ್ ನಮಗೆ ಗೊತ್ತಿಲ್ಲ ಅನ್ನೋರು ಸರ್. ಆಪರೇಷನ್ ಮಾಡಿಸ್ಬಿಟ್ಟು ಸುಮ್ಮನೆ ಅಲ್ಲೂ ಆಮೇಲೆ ರಿಕವರಿ ಆಗುತ್ತಾ ಇಲ್ಲ ಅಂತ ಹೇಳಿದುಂಟು. ನಾನು ನೋಡೋಣ ಇದೊಂದು ಸರಿ ವಾಸಿ ಆಗುತ್ತೋ, ಆಮೇಲೆ 10 daysಗೂ ಹೇಳಿದ್ರು, ಇಷ್ಟು ದಿನ ಆಯ್ತು ಎಷ್ಟು ದುಡ್ಡಿದ್ವು ಆದ್ರೂ ಏನು ವಾಸಿನೇ ಆಗ್ಲಿಲ್ವಲ್ಲ ನಿಮ್ಗೆ ಅಂತ ಹೇಳಿದುಂಟು. ಆಮೇಲೆ ನನಗೆ ಹೋಗಿದ್ಮೇಲೆ ಚೆನ್ನಾಯ್ತು ಸರ್. ಈ ಮೆಡಿಸಿನ್ ಇಂದ ನನಗೂ ಏನು ಹೆಲ್ತ್ ಅಪ್ಸೆಟ್ ಆಗಿಲ್ಲ ಸರ್. ಇಲ್ಲಿ ಮೆಡಿಸಿನ್ ತಗೊಂಡ್ಮೇಲೆ ಏನು ಇಷ್ಟೊತ್ತು ಕುತ್ಕೊಳ್ತಾನೆ ಇರಲಿಲ್ಲ, ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕ್ಯೂರ್ ಆಗಿದೆ. ಇವಾಗೆಲ್ಲ ಕೆಲಸ ಮಾಡ್ತೀನಿ ಸರ್, ಮಾಡ್ತೀನಿ ಪ್ರತಿಯೊಂದು ಕೆಲಸ. ಎಲ್ಲ ಮಾಡ್ತೀನಿ ಸರ್. ಈಗ ಮೊದಲಿನ ಥರ ಏನು ಮತ್ತೆ ಇಲ್ಲ ಸರ್, ಅದು ಏನಾದರೂ ಜಾಸ್ತಿ ಕೆಲಸ ಮಾಡಿದಾಗ ಪೇನ್ ಬಂದರೆ ರೆಸ್ಟ್ ತಗೊಬಿಡ್ತೀನಿ, ಅಲ್ಲಿಗೆ ಸರಿ ಹೋಗುತ್ತೆ ಸರ್. ಮತ್ತೆ ಭಾರ ಎತ್ಬೇಡ್ರಿ ಅಂತ ಹೇಳಿದ್ದಾರೆ, ಅದನ್ನ ಎತ್ತಬಾರ್ದು ಅಷ್ಟೇ, ಅದು ಸ್ವಲ್ಪ ದಿನ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಸಡನ್ಲಿ ಭಾರ ಎತ್ತೋದು ಕಷ್ಟ, ನಾವು ಅದೇ ಬಂದಿದ್ದು ನಮಗೆ ವಿಪರೀತ ಭಾರ ಎತ್ತಿ ಸರಿ ಈ ಥರ ಆಗಿರೋದು. ಬೇರೆ ಕಡೆ ಆಪರೇಷನ್ ಇದು ಮಾಡಿದಾಗ ಎಲ್ಲೆಲ್ಲಿ ಆಪರೇಷನ್ ಒಂದೇ ಕಡೆ ತೋರಿಸಿದ ನೀವು? ಆಪರೇಷನ್ ರೆಫರ್ ಮಾಡಿ ನಿಮ್ಗೆ ಒಂದೇ ಕಡೆ ಹಿರಿಯೂರಲ್ಲಿ ಅಂದ್ರೆ ತೋರಿಸಿ ಚೆನ್ನಾಗಿ ನೋಡ್ತಿದ್ರಲ್ಲ, 2 ವರ್ಷದಿಂದ ತೋರಿಸ್ತಿದ್ವಿ, ಬರೀ ಸೊಂಟ ನೋವು ಸಿವಿಯರ್ ಏನು ಇರಲಿಲ್ಲ ನನಗೆ. ಯಾವಾಗಿಂದ ಸ್ಟಾರ್ಟ್ ಆಗಿದೆ ನಿಮಗೆ? ಎಷ್ಟು ವರ್ಷ ಆಯ್ತು ಸರ್? ಒಂದು 8 ವರ್ಷದಿಂದ ಸ್ಟಾರ್ಟ್ ಆಗಿತ್ತು. ವಸ್ತ್ರದಲ್ಲಿದ್ವಿ, ಅಲ್ಲಿ ತೋರಿಸಿದ್ವಿ, ಅವರು ಒಂದು 5 ಇಂಜೆಕ್ಷನ್ ಕೊಟ್ಟರು, ಮತ್ತೆ ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ರು. ಅಲ್ಲೂ ಏನು ಎಲ್ಲ ನಾರ್ಮಲ್ ಇತ್ತು, ಯೂರಿಕ್ ಆಸಿಡ್ ಒಂದು ಸ್ವಲ್ಪ ವೇರಿಯೇಷನ್ ಇತ್ತು ಅಂತ ಹೇಳಿದ್ರು. ಕಡಿಮೆ ಆಯ್ತು ಸರ್, ಚೆನ್ನಾಗಿ ವಾಕ್ ಮಾಡ್ತಿದ್ದೆ, ಚೆನ್ನಾಗಿ ಓಡಾಡ್ತಿದ್ದೆ, ಬಿಸಿಲಲ್ಲೆಲ್ಲ ಕೆಲಸ ಮಾಡ್ತಿದ್ದೆ, ಎಲ್ಲ ಆಯ್ತು, ಚೆನ್ನಾಗಿದ್ದೆ. ಈಗ ಮೊನ್ನೆ ರೀಸೆಂಟ್ಲಿ ಸರ್ ಒಂದು 8 ವರ್ಷ ಆದ್ಮೇಲೆ ಬಂದಿರೋದು, ಈಗ ಪೇನ್ ಬಂದಿರೋದು ಸರ್. ಇದು ಮತ್ತೆ ಇಲ್ಲಿ ಹಿರಿಯೂರಲ್ಲಿ ತೋರಿಸಿದ್ವಿ, 1 ವರ್ಷ ಅವರು ಮಾತ್ರೆ ಕೊಟ್ರು, ಕಡಿಮೆ ಆಯ್ತು, ಸೊಂಟ ನೋವೇ ಬಂದಿರ್ಲಿಲ್ಲ. ಮತ್ತೆ ಸ್ಟಾರ್ಟ್ ಆಯ್ತು. ಅಂದ್ರೆ ಟ್ರೀಟ್ಮೆಂಟ್ ತಾಂಡೆ 1-2 ತಿಂಗಳು ತಾಂಡೆ ಅವ್ರ ಹತ್ರ. ಲಾಸ್ಟಿಗಿಲ್ಲ ಇದು ಆಪರೇಷನ್ ಮಾಡಲೇಬೇಕು, ಮತ್ತೆ ಸರ್ ಏನಾದರೂ ಇಂಜೆಕ್ಷನ್ ಇದ್ರೆ ಕೊಡ್ರಿ ಅಂತ ಅಂದ್ವಿ. ಇಲ್ಲ ಇದಕ್ಕೇನು ಇಲ್ಲ, ಮತ್ತೆ ಅದು ವರ್ಕ್ ಆಗುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ, ಆಪರೇಷನ್ನೇ ಮಾಡಿಸ್ಕೊಬಿಡ್ರಿ ಅಂತ ಹೇಳಿದ್ರು. ಅಂದ್ರೆ ಆಪರೇಷನ್ ಮಾಡಿ ನೀವು ಓಡಾಡ್ಬೋದು ಅಂತ ಹೇಳಿದ್ರು ಅಷ್ಟೇ. ಮತ್ ನಾವು ಹೋಗ್ಲಿಲ್ಲ, ಗ್ಯಾರಂಟಿ ಯಾರಿಗೋ ಆಗುತ್ತೆ ನಿಮ್ಗೆ ಆಗುತ್ತೆ ಅಂತ ಯಾಕೆ ತಿಳ್ಕೊಂತೀರಲ್ಲ ಹೇಳಿದ್ರು ಸರ್ ಅವರು. ನಾವೇ ಮನಸ್ಸಿಗೆ ಈಗಲೇ ಆಪರೇಷನ್ ಅಂದ್ರೆ ಹೆಂಗೆ ಏನು ಅಂತ ಹೇಳಿ ಮಾಡಿಸ್ಕೊಂಡಿಲ್ಲ. ಮತ್ತೆ ವಿಚಾರಿಸಿದ್ವಿ ಬೇರೆ ಕಡೆ ಎಲ್ಲ ಆಪರೇಷನ್ನು, ಮತ್ತೆ ಇಲ್ಲಿ ವಿಡಿಯೋ ಜಾಸ್ತಿ ನೋಡಿದ್ದೆ, ಆಪರೇಷನ್ ಆಗಿದ್ದವರು ಬಂದಿದ್ರಲ್ಲ, ಮತ್ತೆ ಇದು ಕನ್ಫರ್ಮ್ ಇಲ್ಲ, ಸುಮ್ಮನೆ ಏನಕ್ಕೆ ಮಾಡಿಸೋದು ಅಂತೇಳಿ ಸುಮ್ಮನೆ ಸರ್, ಮಾಡಿಸ್ಲಿಲ್ಲ ಆಪರೇಷನ್. ಹಾಂ ಸರ್, ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಚೆನ್ನಾಗಿದ್ದೀನಿ ಸರ್ ಈಗ. ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇರಲ್ಲ ಸರ್, ಅದೇ ಮೇಯ್ನ್ ಇರೋದು. ಡಯಟ್ ಫಾಲೋ ಮಾಡಿದ್ರೆ ಚೆನ್ನಾಗಾಗ್ತೀವಿ. ಆದರೆ ಇನ್ನೇನು ಒಳ್ಳೇದಲ್ಲ ಸರ್ ಡಯಟು, ನಮಗೆ ಒಳ್ಳೇದೇ ತಾನೇ ಹೇಳ್ತಿರೋದು, ಏನಂತ ಪ್ರಾಬ್ಲಮ್ ಇಲ್ಲ ಸರ್. ಸರ್ ವೆಯ್ಟ್ ಕಡಿಮೆ ಆಗೈತೆ ಸರ್. ಹಾಂ, ಸುಸ್ತಿಲ್ಲ. 68 ಇದೆ ಸರ್, ಈಗ 62 ಐತೆ. ವೆಯ್ಟ್ ಕಡಿಮೆ ಆಗೈತೆ, ಮತ್ತೆ ಸುಸ್ತಾಗೋದು 1-2 ಮೆಟ್ಲು ಹತ್ತ ತಕ್ಷಣ ಸುಸ್ತಾಗೋದು. ಈಗೇನು ಸುಸ್ತಿಲ್ಲ. ಹಾಂ, ಹಸಿವು ಜಾಸ್ತಿ, ವಿಪರೀತ ಊಟ ಮಾಡೋ ಅಷ್ಟು ಹಸಿವು ಆಗೋದು ಮುಂಚೆ, ಈಗ ಲಿಮಿಟಾಗೆ ತೀರಾ ಜಾಸ್ತಿ ಏನು ತಿನ್ನಬೇಕು ಅಂತ ಒಂದ್ಸಲ ಇಲ್ಲಿಗೆ ಬಂದಮೇಲೆ ಲಿಮಿಟಾಗೆ ಊಟ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಸರ್ ಈಗ. ಸರ್ ಇನ್ನೊಂದು ಇದು ಹೇಳ್ಬೇಕೋ ಬೇಡ ಗೊತ್ತಿಲ್ಲ,
ನಮ್ಮ ಕಡೆ ಇದ್ದಾರೆ ಡಿಸ್ಬಲ್ಜ್ ಆಗಿರೋರು, ಅವರು ಇದಕ್ಕೆ ಎದುರ್ಕೊಂತಿದ್ದಾರೆ ಸರ್. ಹಾಲು ಮೊಸರು ಹೇಳ್ತೆ ಅದೇ ಕ್ಯಾಲ್ಸಿಯಮ್ ಮೂಳೆಗೆ ಬೇಕಾಗಿರೋದು, ಹಾಲು ಮೊಸರು ಇವ್ರು ಬೇಡ ಅಂತಾರೆ. ಅದಕ್ಕೋಸ್ಕರ ಒಂದ್ ಇಬ್ರು ಮೂವರು ಬರ್ದಂಗೆ ಸುಮ್ಮನಾಗಿದೆ ಸರ್. ಅವ್ರಿಗೆ ಏನ್ ನೀವ್ ಹೇಳ್ತಿರೋದು? ಹೇಳಿ, ಅಲ್ಲ ನಾವ್ ಹೇಳ್ತಿದೀವಿ. ನಾನೇ ಹಾಲು ಮೊಸರು ಬಿಟ್ಟಿದ್ದೀನಿ, ನಾನು ಹಾ ಆರಾಮಾಗಿದ್ದೀನಿ. ಅಲ್ಲ ನಾನು ಮುಂಚೆನೆ ಬಿಟ್ಬಿಟ್ಟೆ, ಇಲ್ಲಿಗೆ ಹೋಗ್ಬೇಕು ಅಂತಾನೆ ಬಿಟ್ಟೆ ನಾನು. ಹಾ. ಅವರು ಯಪ್ಪ ಏನು ತಿನ್ಬೇಡ ಅಂತಾರೆ ಆತರ ಎಲ್ಲ ಫೀಲ್ ಮಾಡ್ಕೊಂತಿದಾರ ಸರ್. ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ನಾವ್ ಏನ್ ಡಯಟ್ ಹೇಳ್ತೀವಲ್ಲ ಹಾ. ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ಬೇಕಷ್ಟೇ. ಹ್ಮ್ ನಾವು ಒಂದು ಡಯಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದರಿಂದ ಒಂದು ರೀಸನ್ ಇರುತ್ತೆ. ಅದು ನಮ್ಮ ಬಾಡಿಗೆ ಬೇಕಾ ಬೇಡವಾ ಅನ್ನೋದು ಒಂದು ರೀಸನ್ ಇರುತ್ತೆ. ಕೆಳಗಡೆನೂ ನಾನು ಭಾಳ ಅಷ್ಟು ಕೇಳಿಸ್ಕೊಂಡೆ, ಬರೀ ಹಾಲು ಮೊಸರದೇ ಬಂದಿದ್ದು. ಮೂಳೆಗೆಲ್ಲ ಕ್ಯಾಲ್ಸಿಯಂ ಅಂದ್ರೆ ಭಾಳ ಒಳ್ಳೇದು ಹಾಲು ಮೊಸರು. ಇವ್ರು ಹಾಲು ಮೊಸರು ತಿನ್ಬೇಡ ಅಂತಾರೆ. ಅದ್ ಬೇಡ ಅಂದ್ರೆ ನಿಮಗೆ ಇನ್ನೊಂದು ಅದರಿಂದ ಬೇರೆ ಐಟಮ್ ಕೊಡ್ತಾ ಇದೀವಿ ಮಜ್ಜಿಗೆ. ಅದರಿಂದ ನಿಮ್ಗೆ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಬರೀ ಅದೆರಡು ಬಿಟ್ಟ ತಕ್ಷಣ ನಿಮ್ಗೆ ಕ್ಯಾಲ್ಸಿಯಂ ಸಿಗಲ್ಲ ಅಂತಲ್ಲ. ಈಗ ಬೇರೆ ಕಾಳುಗಳಿದಾವೆ ಅದರಿಂದ ಸಿಗುತ್ತೆ, ಬೇರೆ ಫುಡ್ ಹೇಳ್ತಾ ಇದೀವಿ ಅದರಿಂದ ಸಿಗುತ್ತೆ. ಅದೆರಡನ್ನ ಬಿಡ್ಬೇಕಂದ ತಕ್ಷಣ ಅದನ್ನೇ ಯೋಚನೆ ಮಾಡ್ತಾರೆ ಜನಗಳು. ಟೀ ಕಾಫಿ ಹಾಲು ಮೊಸರು. ಟೀ ಕಾಫಿ ಹೆಂಗ್ ಬಿಡೋದು, ಡೈಲಿ ಕುಡಿತೀವಿ ಸರ್. ಒಂದ್ ವಾರ ಅನ್ಸುತ್ತೆ ಅಷ್ಟೇ ನನಗೆ. ನೀವು ಹೋದ್ಸರಿ ಡಯಟ್ ಹೇಳ್ದಾಗ ಯಪ್ಪ ಇದೆಲ್ಲ ಹೆಂಗ್ ಕುಡಿಯೋದಪ್ಪ ನನ್ನ ಕೈಲಿ ಆಗಲ್ಲ ಅಂದ್ಕೊಂಡಿದ್ದೆ. ಆಮೇಲೆ ಈಗ ಅಡ್ಜಸ್ಟ್ ಆಗ್ಬಿಡ್ತು ಸರ್. ಅಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ನಮ್ಮ ದೇಹ ಯಾವ ಥರ ರಿಯಾಕ್ಟ್ ಮಾಡ್ತೈತೆ, ಇದರಿಂದ ಚೆನ್ನಾಗಿದ್ದೀನಲ್ಲ ಅದನ್ನೇ ಫಾಲೋ ಮಾಡ್ಬೋದಲ್ಲ ಅಂತ ಅನ್ಸುತ್ತೆ ಸರ್ ನಮಗೆ. ಈ ವಿಡಿಯೋ ನೋಡ್ತಾ ಇರೋಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾರು ನೋವು ತಿನ್ಬೇಡ್ರಿ, ಬಂದು ಬೇಗ ತೋರಿಸ್ಬೇಡ್ರಿ ಸರ್. ಯಾಕಂದ್ರೆ ಭಾಳ ಸಿವಿಯರ್ ಪೇನ್ ಸರ್. ಇದನ್ನ ನೋವು ತಿನ್ನೋಕೆ ಆಗಲ್ಲ ಬಿಡ್ರಿ, ಸಿಕ್ಕಾಪಟ್ಟೆ ನೋವು. ಅಂದರೆ ಇದು ಸರ್ ತಡಿಯೋಕ್ಕಾಗಲ್ಲ ಸರ್, ಅಂಥ ಪೇಯ್ನ್ ಇದು. ಯಾಕಂದರೆ ಇದು ಅನುಭವಿಸ್ದವ್ರಿಗೆ ಗೊತ್ತಿ ಪೇಯ್ನು. ಬಂದು ತೋರಿಸ್ಕೊಳ್ರಿ ಬೇಗ. ವಿಡಿಯೋ ನೋಡ್ತಿರ್ತಾರೆ ಸರ್, ಆಲ್ಮೋಸ್ಟ್ ನೋಡ್ತಿರ್ತಾರೆ. ಚೆನ್ನಾಗಾಗ್ತೀರ, ಬಂದು ತೋರಿಸ್ಕೊಳ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.